ಇವಾಗಿನ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿನ್ನೆಯಿಂದ 2 ಟಾಸ್ಕ್ ನಡೆದಿದೆ. ಲೈವ್ನಲ್ಲಿ ಆ ಟಾಸ್ಕ್ಗಳೆಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ. ಬಟ್ 2ನೇ ಟಾಸ್ಕ್ ಬಗ್ಗೆ ಗೊತ್ತಾಗಿದೆ. ಅಷ್ಟಕ್ಕೂ 2ನೇ ಟಾಸ್ಕ್ ಏನಪ್ಪ ಅಂತಂದರೆ ಅದರ ಹೆಸರು ಬಂದು ಕೋಲೆ ಕಾಪಾಡು ಅಂತ. ಈ 2ನೇ ಟಾಸ್ಕಲ್ಲಿ 2 ತಂಡಗಳಾಗಿ ಡಿವೈಡ್ ಮಾಡಿದ್ದಾರೆ. 1ನೇ ತಂಡ ಬಂದು ತನಿಷಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ತನಿಷಾ ಅವರ ತಂಡದಲ್ಲಿ ಕಾರ್ತಿಕ್, ಸಿರಿ, ವರ್ತೂರ್ ಸಂತೋಷ್, ವಿನಯ್, ತುಕಾಲ್ ಇದ್ದಾರೆ. ಇನ್ನೊಂದು ತಂಡ ಬಂದು ಪ್ರತಾಪ್, ಅವಿ, ಮೈಕೆಲ್, ನಮ್ರತಾ ಮತ್ತು ಸಂಗೀತ ಇದ್ದಾರೆ. ಇನ್ನು ಈ ಟಾಸ್ಕ್ ಏನಪ್ಪ ಅಂತಂದರೆ, ಈ ಟಾಸ್ಕ್ನಲ್ಲಿ ಒಂದು ತಟ್ಟೆ ರೀತಿ ಇರುವ ಕೋಲ್ನಲ್ಲಿ ಒಂದು ಬಾಲ್ನನ್ನು ಎದುರುಗಡೆ ಇರುವ ಆ ಪೋಲ್ ಜೊತೆ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಯಾರು ಹೆಚ್ಚು ಹೊತ್ತು ಬ್ಯಾಲೆನ್ಸ್ ಮಾಡ್ತಾರೋ ಅವರು ವಿನ್ ಆಗ್ತಾರೆ. ಬಟ್ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಹೇಳ್ತಾರೆ ಈ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಇಂಡಿವಿಜುವಲ್ ಆಗಿ ಅವ್ರಿಗೆ 3000 ಪಾಯಿಂಟ್ಸ್ ಕೊಡ್ತೀವಿ ಅಂತ. ಅವ್ರು ಯಾವಾಗ ಈ 3000 ಪಾಯಿಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ಕಂಟೆಸ್ಟೆಂಟು ಫುಲ್ಲು ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ನು ಟಾಸ್ಕ್ ಮುಗಿದ ಮೇಲೆ ಯಾರು ಗೆಲ್ತಾರೆ ಅನ್ನೋದನ್ನ ಲೈವಲ್ಲಿ ತೋರಿಸಿಲ್ಲ. ಅದನ್ನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ, ಸ್ಕಿಪ್ ಮಾಡಿಬಿಟ್ಟಿದ್ದಾರೆ. ಬಟ್ ಆ ನಂತರದ ಲೈವ್ ವಿಜುವಲ್ಸ್ ನೋಡಿದ್ರೆ ತನಿಷಾ ಟೀಮು ಕಿಚನ್ ರೂಮಲ್ಲಿ ನಿಂತ್ಕೊಂಡು ಎಲ್ಲ ನಗ್ನಗ್ತಾ ಮಾತಾಡ್ತಿದ್ದಾರೆ. ಅಂದರೆ ಆ ಟೀಮ್ ಅವರೇ ಗೆದ್ದಿರಬೇಕು ಅಂತ ಅನ್ನಿಸ್ತೈತೆ. ಇನ್ನೊಂದು ಕಡೆ ಲೈವ್ ವಿಜುವಲ್ಸಲ್ಲಿ ಸಂಗೀತ ಟೀಮ್ನವರು ಡಿಸ್ಕಸ್ ಮಾಡ್ತಾಯಿದ್ದಾರೆ. ಯಾರು ನಾವು ಎಲ್ಲಿ ಸೋತ್ವಿ, ಹೇಗೆ ಸೋತ್ವಿ, ಇನ್ನೂ ಚೆನ್ನಾಗಿ ಆಡಬೇಕಿತ್ತು, ಹಾಗೆ ಎಲ್ಲೆಲ್ಲಿ ತಪ್ಪು ಮಾಡಿದ್ವಿ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಅಂದರೆ ಸಂಗೀತ ಟೀಮವರು ಈ ಟಾಸ್ಕ್ನಲ್ಲಿ ಸೋತಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನು ಫೈನಲ್ ಆಗಿ ತನಿಷಾ ಟೀಮಿಂದ ಯಾರೋ ಒಬ್ಬರು, ಅವ್ರು ಯಾರು ಅಂತ ಗೊತ್ತಾಗಿಲ್ಲ, ಬಟ್ ಯಾರೋ ಒಬ್ಬರು ಈ ಟಾಸ್ಕನ್ನು ಗೆದ್ದಿದ್ದಾರೆ. ಇನ್ನೂ ಲೈವ್ ಅಪ್ಡೇಟ್ಸ್ನ ಮುಂದೆ ವೀಡಿಯೋದಲ್ಲಿ ನೋಡ್ತಾ ಇರಿ. ಹಾಗೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.